ಹಲೋ ಎವ್ರಿವನ್, ನಾವಿವತ್ತು ನಿಸ್ಸಿಮ್ ಎಜೆಕಿಲ್ ಅವರು ಬರೆದಿರುವಂತಹ ನೈಟ್ ಆಫ್ ದ ಸ್ಕಾರ್ಪಿಯನ್ ಪೊಯಮ್ ಬಗ್ಗೆ ನೋಡ್ತಾ ಹೋಗೋಣ. ನಿಸ್ಸಿಮ್ ಎಜೆಕಿಲ್ ಅವರು 1924ನೇ ಇಸ್ವಿಯಲ್ಲಿ ಜನ್ಮವನ್ನು ತಾಳ್ತಾರೆ ಹಾಗೂ 2004ರಲ್ಲಿ ಸಾವನ್ನಪ್ಪುತ್ತಾರೆ. ಇವರು ಹುಟ್ಟಿರುವಂಥದ್ದು ಮುಂಬೈಯಲ್ಲಿ. ನೈಟ್ ಆಫ್ ದ ಸ್ಕಾರ್ಪಿಯನ್. ಐ ರಿಮೆಂಬರ್ ದ ನೈಟ್ ಮೈ ಮದರ್ ವಾಸ್ ಟಂಗ್ ಬೈ ಎ ಸ್ಕಾರ್ಪಿಯನ್. ಈ ಒಂದು ಪೊಯಮಲ್ಲಿ ನರೇಟರ್ ಅವರು ಒಂದು ರಾತ್ರಿಯನ್ನು ನೆನಪಿಸ್ಕೊಳ್ತಾರೆ. ಯಾವ ರಾತ್ರಿ ಅಂತಂದರೆ ಅವರ ತಾಯಿಗೆ ಸ್ಕಾರ್ಪಿಯನ್ ಕಚ್ಚಿದಂತಹ ಆ ರಾತ್ರಿ. 10 hours of steady rain had driven him to crawl beneath a sack of rice. ಹೇಗೆ ಚೇಳು, ಯಾವ ಕಾರಣಕ್ಕೆ ಚೇಳು ಒಳಗಡೆ ಬಂತು? 10 hours of steady rain, ಕಂಟಿನ್ಯೂಸ್ ಆಗಿ 10 ಅವರ್ಸ್ಗಳ ಕಾಲ ಮಳೆ ಬಂದಿರುತ್ತೆ. ಹಾಗಾಗಿ ಹೇಗೆ ಮಳೆ ಬಂದಾಗ ಹೊರಗಿರುವಂಥ ಕ್ರಿಮಿಕೀಟಗಳು, ಚೇಳುಗಳು, ಹಾವುಗಳಾಗಿರ್ಬೋದು ಮನೆ ಒಳಗಡೆ ಬಂದು ಸೇರ್ಕೊಂಡು ಬಿಡುತ್ತೋ ಕೆಲವು ಸಾರಿ, ಅದೇ ರೀತಿ ಇಲ್ಲೂ ಕೂಡ 10 hours of steady rain ಹೊರಗಡೆ ಇರೋದ್ರಿಂದ ಅದು ಒಳಗಡೆ ಬಂದು ಸೇರ್ಕೊಂಡಿರುತ್ತೆ. ಪಾರ್ಟಿಂಗ್ ವಿತ್ ಇಸ್ ಪಾಯ್ಸನ್, ಫ್ಲ್ಯಾಶ್ ಆಫ್ ಡಯಾಬಾಲಿಕ್ ಟೇಲ್ ಇನ್ ದ ಡಾರ್ಕ್ ರೂಮ್. ಪಾರ್ಟಿಂಗ್ ವಿತ್ ಇಸ್ ಪಾಯ್ಸನ್ ಅಂದರೆ ಏನು? ಅದರಲ್ಲಿರುವ ಪಾಯ್ಸನ್ನಿಂದ ಪಾರ್ಟ್ ಆಯಿತು, ಅದು ಬೇರೆ ಆಯಿತು. ಅದು ಯಾವ ಕಾರಣಕ್ಕೆ? ಆ ಪಾಯ್ಸನನ್ನು ಕಚ್ಚಿದಾಗ ಇವರ ತಾಯಿಗೆ ಬಿಟ್ಬಿಡ್ತು ಅದು. ಹಾಗಾಗಿ ಆ ಫ್ಲ್ಯಾಶ್ ಆಫ್ ಡಯಾಬಾಲಿಕ್ ಟೈಲ್ ಅಂದರೆ ಏನು? ಪೈಶಾಚಿಕವಾದಂತಹ ಟೈಲ್. ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆವಿಲ್ ಇರುವಂತಹ ಟೈಲ್. ಅದು ಯಾಕೆ? ಟೈಲಲ್ಲೇ ಇರುವಂಥದ್ದು ಆ ಒಂದು ವಿಷ. ಇನ್ ದ ಡಾರ್ಕ್ ರೂಮಲ್ಲಿ ಏನಾಗಿರುತ್ತೆ? ಕತ್ತಲ ಕೋಣೆಯಲ್ಲಿ ಅವ್ರ ತಾಯಿ ನೋಡಿರೋದಿಲ್ಲ, ಆ ಚೇಳು ಕಚ್ಚಿಬಿಡುತ್ತೆ. ಕಚ್ಚಿದ ತಕ್ಷಣ ಏನು ಮಾಡ್ತು? ಅವುಗಳಿಗೂ ಭಯ ಇರುತ್ತಲ್ವ, ಆ ಕಾರಣಕ್ಕೋಸ್ಕರ ಈ ರಿಸ್ಕ್ ದ ರೇನ್ ಅಗೇನ್, ಮಳೆ ಇನ್ನೂ ಬರ್ತಾನೇ ಇದೆ, ಆದರೂ ಕೂಡ ಭಯದಿಂದ ಅದೇನು ಮಾಡುತ್ತೆ? ಮನೆಯಿಂದ ಹೊರಗಡೆ ಹೋಗುತ್ತೆ. ಆ ಮಳೆಯ ರಿಸ್ಕನ್ನು ತೊಗೊಂಡು ಹೊರಗಡೆ ಹೋಗುತ್ತೆ ಅಂತ ನರೇಟರ್ ಹೇಳ್ತಾ ಇದ್ದಾರೆ. ದ ಪೆಸೆಂಟ್ಸ್ ಕೇಮ್ ಲೈಕ್ ಸ್ವಾಮ್ಸ್ ಆಫ್ ಫ್ಲೈಸ್. ಯಾವಾಗ ಇವ್ರ ತಾಯಿಗೆ ಚೇಳು ಕಚ್ಚಿತು ಅಂತ ಗೊತ್ತಾಯಿತು, ಆಗ ಪೆಸೆಂಟ್ಸ್, ರೈತರುಗಳೆಲ್ಲ ಏನು ಮಾಡ್ತಾರೆ? ಸ್ವಾಮ್ಸ್ ಆಫ್ ಫ್ಲೈಸ್, ನೊಣಗಳ ಗುಂಪು ಬಂದರೆ ಹೇಗಿರುತ್ತೋ ಆ ರೀತಿ ಗುಂಪಿನಲ್ಲಿ ಇವ್ರ ಮನೆಗೆ ಬರ್ತಾರೆ. ಬಜ್ಡ್ ದ ನೇಮ್ ಆಫ್ ಗಾಡ್ 100 times, 100 ಬಾರಿ ದೇವರ ಹೆಸರನ್ನು ನೆನಪಿಸ್ಕೊಳ್ತಾರೆ. ಹೇಗೆ ನೊಣಗಳ ಗುಂಪು ಬಜ್ಜಿಂಗ್ ಸೌಂಡನ್ನು ಮಾಡುತ್ತೆ, ಅದೇ ರೀತಿ 100 times, 100 ಬಾರಿ ದೇವರನ್ನು ಏನು ಮಾಡ್ತಾರೆ? ಅವರು ನೆನಪಿಸ್ಕೊಳ್ತಾ ಹೋಗ್ತಾರೆ. ಯಾವ ಕಾರಣಕ್ಕೆ ನೆನಪಿಸ್ಕೊಳ್ತಾರೆ? ಟು ಪ್ಯಾರಲೈಸ್ ದ ಈವಿಲ್ ಒನ್ನನ್ನು, ಕೆಟ್ಟದ್ದನ್ನು ದುರ್ಬಲಗೊಳಿಸಲಿಕ್ಕೆ, ಪ್ಯಾರಲೈಸ್ ಮಾಡಲಿಕ್ಕೆ ದೇವರ ಹೆಸರನ್ನು ನೆನಪಿಸ್ಕೊಳ್ತಾ ಹೋಗ್ತಾರೆ ಅವರು. ವಿತ್ ಕ್ಯಾಂಡಲ್ಸ್ ಆ್ಯಂಡ್ ವಿತ್ ಲ್ಯಾಂಟರ್ನ್ಸ್ ಥ್ರೋಯಿಂಗ್ ಜೈಂಟ್ ಸ್ಕಾರ್ಪಿಯನ್ ಶ್ಯಾಡೋಸ್ ಆನ್ ದ ಸನ್ ಬೇಕ್ಡ್ ವಾಲ್ಸ್. ಹಗಲೆಲ್ಲ ಸೂರ್ಯನ ಕಿರಣಗಳಿಂದ ಬೇಕಿಂಗ್ ಆಗಿದೆಯೇನೋ ಅನ್ನೋ ರೀತಿ ಸುಟ್ಟು ಹೋಗಿರುವಂಥ ವಾಲ್ಗಳಿರುತ್ತಲ್ವ, ಆ ವಾಲ್ಗಳ ಮೇಲೆ ತುಂಬ ಕತ್ತಲಿದ್ದಾಗ ಕ್ಯಾಂಡಲ್ಸನ್ನು ಇಟ್ಕೊಂಡು ನೋಡ್ರಿ ನೀವು, ಏನಾಗುತ್ತೆ ಹೇಳ್ರಿ? ಗೋಡೆಯ ಮೇಲೆ ನಮ್ಮ ನೆರಳು ಬೀಳುತ್ತೆ. ಆ ರೀತಿ ಅವರುಗಳೆಲ್ಲ ಬರ್ತಾ ಇರುವ ಕಾರಣದಿಂದ ಸನ್ ಬೇಕ್ಡ್ ವಾಲ್ಸ್ಗಳ ಮೇಲೆ ಅವರ ಶ್ಯಾಡೋಸ್ ಕಾಣ್ತಾ ಇದೆ. ಅವರ ಶ್ಯಾಡೋಸನ್ನು ಇಲ್ಲಿ ನರೇಟರ್ ಏನು ಹೇಳ್ತಾ ಇದ್ದಾರೆ? ಸ್ಕಾರ್ಪಿಯನ್ ಶ್ಯಾಡೋಸ್ ಅಂತ ಹೇಳ್ತಾ ಇದ್ದಾರೆ. ಸ್ಕಾರ್ಪಿಯನ್ ಶ್ಯಾಡೋಸ್ ಅಂದರೆ ಏನು? ಹಿಡನ್ ಪಾರ್ಟ್ಸ್ ಆಫ್ ದೇರ್ ಪರ್ಸನಾಲಿಟಿ. ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಸ್ಕಾರ್ಪಿಯನ್ ಥರ ಇರೋವಂಥದ್ದು ಒಂದು ಶ್ಯಾಡೋ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಮನಸ್ಸಿನೊಳಗಡೆ ಏನು ಫೀಲ್ ಮಾಡ್ತಾರೆ ಅನ್ನೋದನ್ನು ಹೊರನೋಟಕ್ಕೆ ನಾವು ಕಂಡುಹಿಡಿಯೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ನರೇಟರ್ ಹೇಳ್ತಾ ಇರುವಂಥದ್ದು ಸ್ಕಾರ್ಪಿಯನ್ ಶ್ಯಾಡೋಸ್ ಅಂತ. ದೇ ಸರ್ಚ್ಡ್ ಫಾರ್ ಹಿಮ್, ಹುಡುಕ್ತಾರೆ. ಹಿ ವಾಸ್ ನಾಟ್ ಫೌಂಡ್, ಸಿಗೋದಿಲ್ಲ ಅದು. ಯಾಕಂದರೆ ಇಂದಿನ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಹೋಗ್ತಾರೆ ಪೊಯೆಟು, ಈ ರಿಸ್ಕ್ಡ್ ದ ರೇನ್ ಅಗೇನ್, ರೈನ್ನ ರಿಸ್ಕ್ ತೊಗೊಂಡು ಹೊರಗಡೆ ಹೊರಟೋಯ್ತದು ಅಂತ. ವಿತ್ ಎವ್ರಿ ಮೂಮೆಂಟ್ ದಟ್ ದ ಸ್ಕಾರ್ಪಿಯನ್ ಮೇಡ್ ಇಸ್ ಪಾಯ್ಸನ್ ಮೂವ್ಡ್ ಇನ್ ಮದರ್ಸ್ ಬ್ಲಡ್, ದೇ ಸೆಡ್. ಒಂದೊಂದು ಮೂಮೆಂಟು ಆ ಸ್ಕಾರ್ಪಿಯನ್ ಮಾಡಿದಾಗೆ, ಮುಂದೆ ಹೋದಾಗೆ ಏನಾಗುತ್ತೆ? ಪಾಯ್ಸನ್ ಅನ್ನೋದು ಇವರ ತಾಯಿಯ ಬ್ಲಡ್ಡನ್ನು ಸೇರ್ತಾ ಹೋಗುತ್ತೆ, ಮುಂದೆ ಹೋಗ್ತಾ ಹೋಗುತ್ತೆ ಅಂತ ಅವ್ರು ಮಾತಾಡ್ಕೊಳ್ತಾರೆ. ಆ ಕಾರಣಕ್ಕೇ ಆ ಸ್ಕಾರ್ಪಿಯನನ್ನು ಸಾಯಿಸಲಿಕ್ಕೆ ಅವರೆಲ್ಲ ಹುಡುಕುವಂಥದ್ದು. ಮೇ ಹಿ ಸಿಟ್ ಸ್ಟಿಲ್, ದೇ ಸೆಡ್. ಒಂದು ಕಡೆ ಎಲ್ಲಾದರೂ ಕೂತ್ಕೊಂಡಿರ್ಬೋದು, ಅದು ಬಚ್ಚಿಟ್ಕೊಂಡಿರ್ಬೋದು, ಅದು ಆ ಕಾರಣಕ್ಕೆ ನಮಗದು ಸಿಗ್ತಾ ಇಲ್ಲ ಅಂತ ಮಾತಾಡ್ಕೊತಾರೆ ಅವರು. ಮೇ ದ ಸಿನ್ಸ್ ಆಫ್ ಯುವರ್ ಪ್ರೀವಿಯಸ್ ಬರ್ತ್ ಬಿ ಬರ್ನ್ಡ್ ಅವೇ ಟು ನೈಟ್, ದೇ ಸೆಡ್. ಇವತ್ತು ರಾತ್ರಿ ಇಂದಿನ ಒಂದು ಬರ್ತಲ್ಲಿ, ಪ್ರೀವಿಯಸ್ ಬರ್ತಲ್ಲಿ ನೀನು ಮಾಡಿದಂಥ ಎಲ್ಲ ಪಾಪಗಳು ಇವತ್ತು ಕಳೆದೋಗ್ತಾವಮ್ಮ ಅಂತ ಅವರು ಏನು ಮಾಡ್ತಾರೆ? ಇವರ ತಾಯಿಗೆ ಹೇಳ್ತಾ ಹೋಗ್ತಾರೆ. ಅದಾದ ನಂತರ ಮೇ ಯುವರ್ ಸಫರಿಂಗ್ ಡಿಕ್ರೀಸ್. ನೀನು ಇದುವರೆಗೂ ಪಟ್ಟಂಥ ಪೇಯ್ನು, ನೋವು, ಜೀವನದಲ್ಲಿ ಪಟ್ಟಂಥ ಕಷ್ಟಗಳು ಕಡಿಮೆ ಆಗ್ತಾ ಹೋಗ್ತವೆ ಅಂತ ಹೇಳ್ತಾರೆ ಅವರು. ದ ಮಿಸ್ಫಾರ್ಚೂನ್ಸ್ ಆಫ್ ಯುವರ್ ನೆಕ್ಸ್ಟ್ ಬರ್ತಲ್ಲಿ ನೀನು ಅನುಭವಿಸ್ಬೇಕಾಗಿರುವಂತಹ ಕಷ್ಟಗಳೆಲ್ಲ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಮೇ ದ ಸಮ್ ಆಫ್ ಇವಿಲ್ ಬ್ಯಾಲೆನ್ಸ್ಡ್ ಇನ್ ದ ಅನ್ರಿಯಲ್ ವರ್ಲ್ಡ್. ಈ ಒಂದು ಅನ್ರಿಯಲ್ ಆಗಿರುವಂತಹ ಪ್ರಪಂಚದಲ್ಲಿ ಈವಿಲ್ ಅನ್ನೋದು ಬ್ಯಾಲೆನ್ಸ್ ಆಗೋಯ್ತು. ಆ ಚೇಳು ಕಚ್ಚಿರೋದ್ರಿಂದ ನಿನಗೆ ಕೆಟ್ಟದ್ದು ಅನ್ನೋದು ಹೊರಟೋಯ್ತು. ಅಗೇನ್ಸ್ಟ್ ದ ಸಮ್ ಆಫ್ ಗುಡ್ ಬಿಕಮ್ ಡಿಮಿನಿಷ್ಡ್ ಬೈ ಯುವರ್ ಪೇಯ್ನ್, ದೇ ಸೆಡ್. ನೀನು ಒಳ್ಳೆಯ ಕೆಲಸಗಳನ್ನು ಏನು ಮಾಡ್ತಾ ಇದೆಯಲ್ವ, ಅದೆಲ್ಲ ನಿನ್ನ ಪೇಯ್ನಿಂದ ಏನಾಗುತ್ತೆ?
ನಿನ್ನ ಕೆಟ್ಟ ಕೆಲಸಗಳನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಈ ಎಲ್ಲ ಮಾತುಗಳನ್ನು ಚೇಳು ಕಚ್ಚಿರುವಂಥ ಅವ್ರ ತಾಯಿಯ ಎದುರಿಗೆ ಹೇಳ್ತಾರೆ? ಅವರಿಗೆ ಪೇಯ್ನನ್ನು ತಡ್ಕೊಳ್ಳುವಂತಹ ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಅವರು. ಇದನ್ನು ನೀವು ಮೂಢನಂಬಿಕೆ ಅಂದ್ಕೊಳ್ಬೋದು, ಆದರೆ ಅದರ ಹಿಂದೆ ಒಂದು ರೀಸನ್ ಇರುತ್ತೆ. ಇದನ್ನೆಲ್ಲ ಹೇಳಿದಾಗ ಏನಾಗುತ್ತೆ ಹೇಳ್ರಿ? ಹೌದು, ನನ್ನ ಹಿಂದಿನ ಜನ್ಮದ ಪಾಪ ಕೃತ್ಯಗಳೆಲ್ಲ ಕಳೆದೋಗುತ್ತೆ, ಮುಂದಿನ ಜೀವನದ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅವ್ರು ಯೋಚನೆ ಮಾಡಿದ್ರೆ ಅವರಿಗೆ ಆ ಪೇಯ್ನನ್ನು ತಡ್ಕೊಳ್ಳುವ ಶಕ್ತಿ ಬಂದ್ಬಿಡುತ್ತೆ. ಅದರ ಉದ್ದೇಶ ಅದು. ಮೇ ದ ಪಾಯ್ಸನ್ ಪ್ಯೂರಿಫೈ ಯುವರ್ ಫ್ಲೆಶ್ ಆಫ್ ಡಿಸೈರ್. ನಿನ್ನ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುವಂತಹ ಈ ಜೀವನದಲ್ಲಿ ಇರುವಂತಹ ಈ ಒಂದು ಡಿಸೈರ್ಗಳನ್ನು ಏನು ಮಾಡುತ್ತೆ ಅಂತಂದರೆ ಆ ಒಂದು ಪಾಯ್ಸನ್ನು ಪ್ಯೂರಿಫೈ ಮಾಡುತ್ತೆ. ಯುವರ್ ಸ್ಪಿರಿಟ್ ಆಫ್ ಆ್ಯಂಬಿಷನ್, ನಿನ್ನ ಒಂದು ಆ್ಯಂಬಿಷನ್, ಕನಸು, ಸ್ಪಿರಿಟ್ ಏನಿದೆ ಅದನ್ನು ಕೂಡ ಪ್ಯೂರಿಫೈ ಮಾಡುತ್ತೆ ಅದು ಅಂತ ಹೇಳ್ತಾ ಹೋಗ್ತಾರೆ ಅವರು. ದೇ ಸ್ಯಾಟ್ ಅರೌಂಡ್ ಆನ್ ದ ಫ್ಲೋರ್ ವಿತ್ ಮೈ ಮದರ್ ಇನ್ ದ ಸೆಂಟರ್. ಅವ್ರ ತಾಯಿ ಸೆಂಟ್ರಲ್ಲಿ ಕೂತ್ಕೊಂಡಿದ್ದಾರೆ, ಸುತ್ತ ಜನಗಳು ಕೂತ್ಕೊಂಡು ಇದನ್ನೆಲ್ಲ ಅವರಿಗೆ ತಿಳಿಸ್ತಾ ಇದ್ದಾರೆ. ದ ಪೀಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಈಚ್ ಫೇಸ್. ಆ ಒಂದು ನೋವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೇನೋ ಅನ್ನೋ ರೀತಿ ಅರ್ಥ ಮಾಡ್ಕೊಳ್ತಾ ಸುತ್ತ ಕೂತ್ಕೊಂಡ ಪೆಸೆಂಟ್ಸ್ಗಳು ಏನು ಮಾಡ್ತಾರೆ, ಅವ್ರ ತಾಯಿಯನ್ನು ಈ ಎಲ್ಲ ಮಾತುಗಳಿಂದ ಸಮಾಧಾನ ಪಡಿಸ್ತಾ ಇದ್ದಾರೆ. ಮೋರ್ ಕ್ಯಾಂಡಲ್ಸ್, ಮೋರ್ ಲ್ಯಾಂಟರ್ನ್ಸ್, ಮೋರ್ ನೈಬರ್ಸ್, ಮೋರ್ ಇನ್ಸೆಕ್ಟ್ಸ್ ಆ್ಯಂಡ್ ದ ಎಂಡ್ಲೆಸ್ ರೈನ್. ಮೋರ್ ಕ್ಯಾಂಡಲ್ಸ್ಗಳು, ಮೋರ್ ಲ್ಯಾಂಟರ್ನ್ಗಳು ಇವ್ರ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಏನರ್ಥ? ಮೋರ್ ನೈಬರ್ಸ್ ಬಂದು ಕೂತ್ಕೊತಾ ಇದ್ದಾರೆ, ಅವ್ರ ತಾಯಿಯನ್ನು ಮಾತಾಡಿಸ್ತಾ ಇದ್ದಾರೆ ಅಂತ ಅರ್ಥ. ಅದ್ರ ಜೊತೆಯಲ್ಲಿ ಎಂಡ್ಲೆಸ್ಸಾಗಿ ಹೊರಗಡೆ ಮಳೆ ಬರ್ತಾ ಇರೋದ್ರಿಂದ ಇನ್ಸೆಕ್ಟ್ಸ್ಗಳು ಕೂಡ ಜಾಸ್ತಿ ಒಳಗಡೆ ಬರ್ತಾ ಇದ್ದಾವೆ. ಮೈ ಮದರ್ ಟ್ವಿಸ್ಟೆಡ್ ಥ್ರೂ ಆ್ಯಂಡ್ ಥ್ರೂ ಗ್ರೋನಿಂಗ್ ಆನ್ ಮ್ಯಾಟ್. ಆ ಮಾತುಗಳನ್ನು ಕೇಳಿಸ್ಕೊಂಡ್ರು ನಾವು ಪೇಯ್ನನ್ನು ತಡ್ಕೊಳ್ಬೇಕಲ್ವ, ಹಾಗಾಗಿ ಮತ್ತೆ ಅವ್ರಿಗೆ ಟ್ವಿಸ್ಟ್ ಮಾಡ್ತಾ ಕೈಯನ್ನು ಗ್ರೋನಿಂಗ್ ಮಾಡ್ತಾ ಆ ನೋವನ್ನು ತಡ್ಕೊಳ್ತಾ ಕೂತ್ಕೊಂಡಿದ್ದಾರೆ ಅವರು ಮ್ಯಾಟ್ನ ಮೇಲೆ. ಮೈ ಫಾದರ್ ಸ್ಕೆಪ್ಟಿಕ್ ರ್ಯಾಷ್ನಲಿಸ್ಟ್. ಸ್ಕೆಪ್ಟಿಕ್ ಅಂದರೆ ಸಂದೇಹವಾದಿ ಅಂತ, ರ್ಯಾಷ್ನಲಿಸ್ಟ್ ಅಂದರೆ ವಿಚಾರವಾದಿ ಅಂತ. ವಿಚಾರವಾದಿಯಾಗಿರುವಂತಹ, ಸಂದೇಹವಾದಿಯಾಗಿರುವಂತಹ ಅವ್ರ ತಂದೆ ಟ್ರೈಯಿಂಗ್ ಎವ್ರಿ ಕರ್ಸ್ ಆ್ಯಂಡ್ ಬ್ಲೆಸ್ಸಿಂಗ್. ಅವರು ಆ ಚೇಳಿಗೆ ಬೈತಾ ಇದ್ದಾರೆ, ಕರ್ಸ್ ಮಾಡ್ತಾ ಇದ್ದಾರೆ, ಶಾಪವನ್ನು ಕೊಡ್ತಾ ಇದ್ದಾರೆ, ಮತ್ತು ಬ್ಲೆಸ್ಸಿಂಗ್, ದೇವರ ಆಶೀರ್ವಾದವನ್ನು ಬೇಡ್ತಾ ಇದ್ದಾರೆ ಇಲ್ಲಿ. ಪೌಡರ್, ಮಿಕ್ಸ್ಚರ್, ಹರ್ಬ್, ಹೈಬ್ರಿಡ್, ಪ್ರತಿಯೊಂದು ಮೆಡಿಸನನ್ನು, ಪೌಡರ್ ಆಗಿರ್ಬೋದು, ಮಿಕ್ಸ್ಚರ್ ಆಗಿರ್ಬೋದು, ಹರ್ಬ್ಗಳನ್ನು ಆಗಿರ್ಬೋದು, ಅವ್ರ ತಂದೆ ಏನು ಮಾಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ ಆ ಪೇಯ್ನನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಪಾಯ್ಸನನ್ನು ಹೊರ ತೆಗಲಿಕ್ಕೆ. ಈ ಈವನ್ ಪೌರ್ಡ್ ಎ ಲಿಟ್ಲ್ ಪ್ಯಾರಫಿನ್. ಅವರು ಮೇಣದ ಬತ್ತಿಯನ್ನು ತಯಾರಿಸಲಿಕ್ಕೆ ಬಳಸ್ತಾರಲ್ವ ಒಂದು ಕೊಬ್ಬಿನ ಅಂಶವನ್ನು, ಆ ಚೇಳು ಎಲ್ಲಿಗೆ ಕಚ್ಚಿದೆ ಅಲ್ಲಿಗೆ ಹಾಕ್ತಾರೆ. ಅದಾದ ನಂತರ ಅಪಾನ್ ದ ಬಿಟನ್ ಟೋಸ್ ಆ್ಯಂಡ್ ಪುಟ್ ಎ ಮ್ಯಾಚ್ ಟು ಇಟ್. ಅದಾದ ನಂತರ ಏನು ಮಾಡ್ತಾರೆ ಅವರು, ಅದರ ಮೇಲೆ ಬೆಂಕಿಯನ್ನು ಹಚ್ತಾರೆ ಅವರು. ಅಂದರೆ ಎಲ್ಲಿ ಕಚ್ಚಿರುತ್ತೆ ಅಲ್ಲಿಗೆ ಪ್ಯಾರಫಿನನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಚಿಕ್ಕದಾಗಿ ಬೆಂಕಿಯನ್ನು ಹಚ್ತಾರೆ. ಯಾವ ಕಾರಣಕ್ಕೆ ಅಂತಂದರೆ ಆ ಫ್ಲೇಮ್ ಉರಿತಾ ಪಾಯ್ಸನ್ ಎಲ್ಲ ಹೊರಕ್ಕೆ ಹಾಕ್ಬಿಡುತ್ತೆ ಅಂತ. ಐ ವಾಚ್ಡ್ ದ ಫ್ಲೇಮ್ ಫೀಡಿಂಗ್ ಆನ್ ಮೈ ಮದರ್. ಇವ್ರ ತಾಯಿಯ ಕಾಲಿನಲ್ಲಿ ಟೋಸಲ್ಲಿ ಅದು ಕಚ್ಚಿರುತ್ತಲ್ವ ಅದ್ರ ಮೇಲೆ ಪ್ಯಾರಫಿನ್ ಹಾಕಿ ಅದಕ್ಕೆ ಬೆಂಕಿಯನ್ನು ಹಚ್ತಾರಲ್ವ ಚಿಕ್ಕದಾಗಿ, ಆಗ ಅದು ಫ್ಲೇಮ್ ಬಂದಿದ್ದನ್ನು ಇವರು ಕಣ್ಣಾರೆ ಕಾಣ್ತಾರೆ ನರೇಟರು. ಐ ವಾಚ್ಡ್ ದ ಹೋಲಿ ಮ್ಯಾನ್ ಪರ್ಫಾರ್ಮ್ ಹಿಸ್ ರೈಟ್ಸ್. ಹೋಲಿ ಮ್ಯಾನನ್ನು ಕರೆಸ್ತಾರೆ ಅವರು, ಪಂಡಿತರನ್ನು ಕರೆಸ್ತಾರೆ ಅವರು. ಕರೆಸಿ ಅವರು ರಿಚುವಲ್ಸ್ಗಳನ್ನು ಮಾಡೋದನ್ನು ಅಥವಾ ಇನ್ಕ್ಯಾಂಟೇಷನ್ ಮಾಡೋದನ್ನು, ಮಂತ್ರಾಕ್ಷತೆಯನ್ನು ಹೇಳೋದನ್ನು ಕೇಳಿಸ್ಕೊಳ್ತಾರೆ. ಟು ಟೇಮ್ ದ ಪಾಯ್ಸನ್ ವಿತ್ ಆ್ಯನ್ ಇನ್ಕ್ಯಾಂಟೇಷನ್. ಅವ್ರೇನು ಮಾಡ್ತಾರೆ, ಯಾವ ಕಾರಣಕ್ಕೆ ಮಂತ್ರಗಳನ್ನು ಹೇಳ್ತಾ ಹೋಗ್ತಾರೆ, ಆ ಒಂದು ಚೇಳನ್ನು ಪಳಗಿಸ್ಲಿಕ್ಕೆ, ಆ ಇವಿಲ್ ಒನ್ನನ್ನು ಪಳಗಿಸ್ಲಿಕ್ಕೆ, ಪೇಯ್ನನ್ನು ಕಡಿಮೆ ಮಾಡಲಿಕ್ಕೆ ಹೇಳ್ತಾ ಹೋಗ್ತಾರೆ. ಎಲ್ಲ ಮುಗಿದ ನಂತರ ಹೋಲಿ ಮ್ಯಾನ್ ಒಂದು ಮಾತು ಹೇಳ್ತಾರೆ, ಆಫ್ಟರ್ 20 hours ಇಟ್ ಲಾಸ್ಟ್ ಇಟ್ ಸ್ಟಿಂಗ್. ಇನ್ನು 20 ಅವರ್ಗಳ ಆದ ನಂತರ ಆಫ್ಟರ್ 20 hours ಏನಾಗುತ್ತೆ, ಅದು ಅದರ ಸ್ಟಿಂಗನ್ನು ಕಳ್ಕೊಳ್ಳುತ್ತೆ, ಆಗ ನಿನಗೆ ಪಾಯ್ಸನ್ ಕಡಿಮೆ ಆಗುತ್ತಮ್ಮ ಅಂತ ಹೇಳ್ತಾರೆ. ಇಡೀ ಪೊಯಮಲ್ಲಿ ಅವ್ರ ತಾಯಿ ಮಾತನಾಡೋದು ಒಂದೇ ಟೈಮು. ಏನು ಅಂತಂದರೆ ಮೈ ಮದರ್ ಓನ್ಲಿ ಸೆಡ್. ಅವ್ರ ತಾಯಿ ಏನಂತ ಹೇಳ್ತಾರೆ, ಥ್ಯಾಂಕ್ ಗಾಡ್ ದ ಸ್ಕಾರ್ಪಿಯನ್ ಪಿಕ್ಡ್ ಆನ್ ಮೀ ಆ್ಯಂಡ್ ಸ್ಪೇರ್ಡ್ ಮೈ ಚಿಲ್ಡ್ರನ್. ತಾಯಿಯ ಮನಸ್ಥಿತಿ ಅಂದರೆ ಇದೆ ನೋಡಿ. ದೇವರಿಗೆ ಅವರು ನಮಸ್ಕರಿಸ್ತಾರೆ, ಥ್ಯಾಂಕ್ ಗಾಡ್, ಥ್ಯಾಂಕ್ಸನ್ನು ಹೇಳ್ತಾರೆ, ವಂದನೆಗಳನ್ನು ತಿಳಿಸ್ತಾರೆ. ಯಾವ ಕಾರಣಕ್ಕೆ ಅಂತಂದರೆ ಆ ಚೇಳು ನನ್ನನ್ನು ಪಿಕ್ ಮಾಡಿದು ಕಚ್ಚಲಿಕ್ಕೆ, ನನ್ನ ಮಕ್ಕಳನ್ನು ಬಿಟ್ಬಿಡ್ತಲ್ವ, ಅವರು ಕಚ್ಚಿರೋದಕ್ಕೆ ನೋವನ್ನು ಅನುಭವಿಸ್ತಾ ಇರುವ ತಾಯಿ ಆ ನೋವಿನಲ್ಲೂ ಕೂಡ ನನ್ನನ್ನು ಕಚ್ಚಿ ನನ್ನ ಮಕ್ಕಳನ್ನು ಬಿಟ್ಬಿಡ್ತಲ್ವ, ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದ್ದಾರೆ. ಇದೇ ಅನಿಸುತ್ತೆ ತಾಯಿಯ ಮನಸ್ಥಿತಿ ಅನ್ನುವಂಥದ್ದು. ಇದು ನಿಸ್ಸಿಮ್ ಎಜೆಕಿಲ್ ಅವ್ರು ಬರೆದಿರುವಂತಹ ನೈಟ್ ಆಫ್ ದ ಸ್ಕಾರ್ಪಿಯನ್ ಪೊಯಮ್ನ ಸಾರಾಂಶ. ಧನ್ಯವಾದಗಳು.